ಮೋದಿ ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿ. ಇಷ್ಟಾದರೂ ದಕ್ಷಿಣ ಭಾರತದ ಪ್ರಪ್ರಥಮ ಬಿಜೆಪಿ ಸರ್ಕಾರದ ಬಗ್ಗೆ ತುಟಿ ಬಿಚ್ಚಲಿಲ್ಲ. ಯಡಿಯೂರಪ್ಪ ಅವರ ಆಡಳಿತದ ಬಗ್ಗೆ ಒಂದೇ ಒಂದು ಮಾತಾಡಲಿಲ್ಲ. ಮೋದಿಯವರಿಗೆ BS ಯಡಿಯೂರಪ್ಪನವರ ಬಗ್ಗೆ ಇರೋ ಸಾಫ್ಟ್ ಕಾರ್ನರ್ ಇದಕ್ಕೆ ಕಾರಣವಾ ಅನ್ನೋ ಅನುಮಾನ ರಾಜಕೀಯ ವಲಯದಲ್ಲಿ ಮೂಡಿದೆ. ಇವತ್ತಿನ ಮೋದಿ ಸಹಜವಾದ ಮೋದಿ ಆಗಿರಲಿಲ್ಲ. ಅವ್ರ ಬಾಯಿ ಕಟ್ಟೋಗಿತ್ತು. ಅವ್ರ ಬಾಯಿನ ಕಟ್ಟಿದ್ದು ಇಲ್ಲಿನ 5 ವರ್ಷದ ಬಿಜೆಪಿ ಸರ್ಕಾರನ ಅನ್ನೋದು. ಅವರಿಗೆ ಯಾವ ಕರಪ್ಷನ್ ಬಗ್ಗೆ ಮಾತಾಡೋಕ್ಕಾಗಲಿಲ್ಲ. ಇಲ್ಲ ಅದಲ್ಲ, ಬಹುಶಃ ನನಗನ್ಸೋದು ಇಲ್ಲಿಯ ತನಕ ನೋಡಿ ಒಂದೊಂದು ರ್ಯಾಲಿಗಳಲ್ಲಿ ಒಂದೊಂದು ವಿಷಯವನ್ನ ಮಾತಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಹೊಸದೇನು ಮಾತಾಡಲಿಲ್ಲ. ಅಲ್ಲ, ಇವತ್ತು ಅವರು ಮಾತಾಡಿರುವಂಥದ್ದು ಏನಂತಂದ್ರೆ, ಈ ಸರ್ಕಾರ ಟೆಕ್ನಿಕಲಿ ಹೇಗೆ ಫ್ಲಾಪ್ ಆಗಿದೆ, ಈ ಸರ್ಕಾರಕ್ಕೆ ದೂರದೃಷ್ಟಿ ಇಲ್ಲದೆ ಇರುವಂತ ಇಲ್ಲ, ಬೇರೆ ಕಡೆ ಬೇರೆ ಬೇರೆ ಥರ ಮಾಡಿದ್ದಾರೆ. ಇಲ್ಲಿ ಈ ರೀತಿ ಇಲ್ಲಿ ಈ ರೀತಿ ಮಾತಾಡಿರುವಂತದ್ದು ಇಟ್ ಇಸ್ ಎ ಪಾಸಿಟಿವ್ ಭಾಷಣ. ಅನಂತರ ಒಂದು ಸ್ಪಷ್ಟವಾಗಿ ಹೇಳ್ಬೇಡ, ನೀವು ಬರಕ್ಕಿಂತ ಮೊದಲು ನಿಮ್ಮ ಅನುಪಸ್ಥಿತಿಯಲ್ಲಿ ಹೊರಟ್ಟಿ ಅವರು ಮತ್ತೆ ರೇಷ್ಮೆ ನೋಡಿದ್ರು. ಇಲ್ಲಿರುವ ನಾಯಕರ ಮುಖಗಳನ್ನು ನೋಡಿದ್ರೆ ಮೋದಿ ಅವರು ಏನ್ ಹೇಳ್ಬೇಕಂದಿದ್ರು ಕೊಟ್ರು, ಆದ್ರೆ ನಿಮ್ಗೆ ಜೋಡಿಸಿದೆ, ನಿಮ್ ನಾಯಕರು ಜೋಡಿಸಿರಲಿಲ್ಲ. ಪಾಪ ಮೋದಿ ಏನ್ ಮಾಡ್ತಾರೆ ಅಷ್ಟು ಜನ ನೋಡಿದ್ರು ಕೂಡ ಮಾತಾಡಕ್ಕಾಗಲಿಲ್ಲ ಅಂತ. ಆ ರೀತಿ ಅಲ್ಲ ನೋಡಿ, ಮೋದಿ ಅವರ ಜೋಶನ್ನ ಬಾಂಬ್ಗಳು ಸಹ ತಡೆಯಕ್ಕಾಗಿರ್ಲಿಲ್ಲ. ಅದನ್ನ ಪಾಟ್ನಾದಲ್ಲಿ ನೋಡಿದ್ರೆ ಅವ್ರ ಹಿಂದ್ಗಡೆ ಬಾಂಬ್ಗಳಿಗೆ ಬಿದ್ರು ಸಹ ಅವ್ರು ಯಾವತ್ತೂ ಸಹ ಅವರು ಜೋಶ್ ಕಳ್ಕೊಂಡಂತ ವ್ಯಕ್ತಿ ಅಲ್ಲ. ಇವತ್ತು ಬಹಳ 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 ಯೋಚನೆ ಮಾಡಿ ಮಾತಾಡಿದ್ದಾರೆ. ಒಂದು ಸರ್ಕಾರ ಏನೇನ್ ಕೆಲಸ ಮಾಡಬೇಕು, ಏನ್ ಕೆಲಸ ಮಾಡಲಿಲ್ಲ, ಯಾವ ರೀತಿ UPA ಇಟ್ ಇಸ್ ಎ ಫ್ಲಾಪ್, ಇಟ್ ಇಸ್ ಅನ್ ಅಟರ್ ಫೇಲ್ಯೂರ್ ಅಂತ ಅನ್ನೋದನ್ನ ಅನೇಕ ನಿದರ್ಶನಗಳಿಂದ ಪ್ರೂವ್ ಮಾಡಿದ್ದಾರೆ. ಯಾಕೆಂದ್ರೆ ನನಗನ್ಸೋದು ರಾಜ್ಯ ಭಾರತೀಯ ಜನತಾ ಪಕ್ಷಕ್ಕೆ ಮೋದಿಯ ಭಾಷಣದ ಅಗತ್ಯ ತುಂಬಾ ಇತ್ತು. ಮೋದಿ ಬರಬೇಕಾಗಿತ್ತು. ಇಲ್ಲ ಅಂತಂದ್ರೆ ಒಂದು ರೀತಿಯ ಚೈತನ್ಯಹೀನ ಒಗ್ಗಟ್ಟು ಕಾಣದೆ ಹೋದ್ರು. ಮೋದಿಯ ವರ್ಚಸ್ಸಿನ ಹಿನ್ನೆಲೆಯಲ್ಲಿ, ಮೋದಿಗೆ ಯಾವ ಥರದ ವರ್ಚಸ್ಸಾರು ಇರಲಿ, ಆ ಅಬ್ಬರದ ಹಿನ್ನೆಲೆಯಲ್ಲಿ ಈ ಬಿಜೆಪಿ ಸರ್ಕಾರದ 5 ವರ್ಷದ ಆಡಳಿತ ಏನಿದೆ ಅದನ್ನ ಮರಿಬೇಕು ಜನ. ಯು ಶುಡ್ ಲುಕ್ ಫಾರ್ವರ್ಡ್ ಅನ್ನೋ ಥರದ್ದು, ಡೋಂಟ್ ಲುಕ್ ಬ್ಯಾಕ್ ಅನ್ನೋ ಥರದ ಒಂದು ಇದಕ್ಕೆ ಬರಬೇಕಾಗಿತ್ತು. ಪಾರ್ಲಿಮೆಂಟ್ ಚುನಾವಣೆ ಬಗ್ಗೆ ಏನ್ ಚರ್ಚೆ ಆಗ್ಬೇಕು? ರಾಜ್ಯ ಸರ್ಕಾರದ ಪರ್ಫಾರ್ಮೆನ್ಸ್ ಬಗ್ಗೆ ಚರ್ಚೆ ಆಗುತ್ತಾ? ಹೋದಲ್ಲೆಲ್ಲ ಮಾತಾಡ್ತಾರೆ ಅವರು, ಹೋದಲ್ಲೆಲ್ಲ ಮಾತಾಡ್ತಾರೆ. ಇಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ಒಂದೇ ಒಂದು ಪ್ರಸ್ತಾಪ ಮಾಡೋದಿಲ್ಲ. ನೋಡಿ, ಸರ್ಕಾರ ತುಂಬಾ ಚೆನ್ನಾಗಿದೆ ಅಂತ ಸರ್ಟಿಫಿಕೇಟ್ ಕೊಟ್ಟರು ಅಂತ. ಶಂಕರ್ ಏನೋ ಹೇಳ್ತಿದ್ರು, ಹೇಳಿ ಶಂಕರ್. ಇವ್ರು ಬಹಳ ದೊಡ್ಡ ಹೈಪನ್ನು ಕ್ರಿಯೇಟ್ ಮಾಡಿದ್ರು. ಮೋದಿ ಬಂದು ಹೋದ ತಕ್ಷಣ ಕರ್ನಾಟಕದ ರಾಜಕಾರಣ ಚಿತ್ರಣನೇ ಬದಲಾವಣೆ ಆಗ್ತದೆ ಅಂತಕ್ಕಂಥ ಹೈಪ್ ಕ್ರಿಯೇಟ್ ಮಾಡಿ ಮೀಡಿಯಾದಲ್ಲೂ ಆ ಥರನೇ ಸುದ್ದಿ ಕೊಟ್ಟರು. ಇವರು ಅದೇ ಥರ ನಡ್ಕೊಂಡ್ರು. ಇವ್ರು ನಡೆಸಿದ ತಯಾರಿ ಮತ್ತು ಅಸೆಂಬ್ಲಿ ಚುನಾವಣೆಗೆ ಇಷ್ಟೊಂದು ತಯಾರಿ ಮಾಡಿಸಿದ್ರೆ ಇರೊಂದು 10 ಸೀಟ್ ಜಾಸ್ತಿ ಬರೋವೇನೋ ಇವರಿಗೆ. ಆ ಥರ ತಯಾರಿ ಮಾಡಿದ್ರು ಈ ಒಂದು ರ್ಯಾಲಿಗೋಸ್ಕರ. ಆ ಹೈಪ್ ಕ್ರಿಯೇಟ್ ಮಾಡೋದು ಬೇರೆ, ವಾಸ್ತವ ರಾಜಕಾರಣ ಬೇರೆ. ವಾಸ್ತವ ರಾಜಕಾರಣ ಮಧುಸೂದನೂ ಸೇರಿದಾಗ ಎಲ್ರಿಗೂ ಕೂಡ ಗೊತ್ತು. ಯಡಿಯೂರಪ್ಪ, BSR ಕಾಂಗ್ರೆಸ್ ಇಲ್ಲದೆ ಇರತಕ್ಕಂಥ BJP ಎಷ್ಟೇ ನಾಯಕರನ್ನು ತಂದು ಭಾಷಣ, ವಾಜಪೇಯಿ ಅವ್ರನ್ನೇ ಮತ್ತೆ ತಂದು ಭಾಷಣ ಮಾಡಿಸಿದ್ರು ಕೂಡ ಇವರು ಈಗ ಗಳಿಸಿರ್ತಕ್ಕಂಥ ಮತಗಳಿಂದ ಒಂದು 4-5% ಬೇರೆ ಆಗಕ್ಕೆ ಸಾಧ್ಯ ಇಲ್ಲ. ಗುಡ್ಡ ಆಗದು ಇಲಿ ಹಿಡ್ದಂಗಾಗಿದೆ ಬೆಂಗಳೂರಿನ ಮೋದಿ ಸಮಾವೇಶದ ಫಲಶ್ರುತಿ. ಮೋದಿ ಭಾಷಣದ ಬಗ್ಗೆ ಅಪಾರ ನಿರೀಕ್ಷೆ ಇಟ್ಕೊಂಡಿದ್ದ ಬಿಜೆಪಿ ಕಾರ್ಯಕರ್ತರಿಗೆ ಭಾಷಣದಿಂದ ಅಸಮಾಧಾನವಾಗಿದೆ. ಆದರೆ ಇದು ರಾಜ್ಯದಲ್ಲಿ ಮೋದಿಯವರ ಮೊಟ್ಟಮೊದಲ ಬಹಿರಂಗ ಸಭೆ. ಇವರ ಮುಂದಿನ ಸಭೆಗಳಲ್ಲಿ ಈ ಕೊರತೆ ನೀಗಲಿದೆ ಅನ್ನೋದು ಮೋದಿ ಅಭಿಮಾನಿಗಳ ನಿರೀಕ್ಷೆ. ಇದೇ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.